ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಾದರ್ಲಿ ಕುಟುಂಬದಲ್ಲಿ ಶುರುವಾಯ್ತಾ ಈ ಯಾದವಿ ಕಲಹ ಅನ್ನೋ ಅನುಮಾನ ಹುಟ್ಕೊಳ್ತಾ ಇದೆ. ಕುಟುಂಬದ ಸದಸ್ಯರಲ್ಲೇ ಪರಸ್ಪರ ಭಿನ್ನಾಭಿಪ್ರಾಯ ಹೆಚ್ಚಳ ಆಗ್ಬಿಟ್ಟಿದೆ. MLC ಬಸನಗೌಡ ಬಾದರ್ಲಿ ವಿರುದ್ಧ ಹಂಪನಗೌಡ ಬಾದರ್ಲಿ ಬೇಸರ ವ್ಯಕ್ತಪಡಿಸ್ತಾರೆ. ಏನಕ್ಕೆ, ಯಾವ ಕಾರಣಕ್ಕಾಗಿ ಈ ಬೇಸರ, ಅಸಮಾಧಾನ? ಕ್ಷೇತ್ರದಲ್ಲಿ ತಮ್ಮ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಮಾಡ್ತಾ ಇದ್ದಾರೆ. ಸಿಂಧನೂರು ಕಾಂಗ್ರೆಸ್ ಶಾಸಕರಾಗಿರುವಂಥ ಹಂಪನಗೌಡ ಬಾದರ್ಲಿ, ಕಾಂಗ್ರೆಸ್ ವಿಧಾನ ಪರಿಷತ್ ಸದಸ್ಯರಾಗಿರುವ ಬಸನಗೌಡ ಬಾದರ್ಲಿ, ಗಂಗಾ ಕಲ್ಯಾಣ ಯೋಜನೆ ಕೊಳವೆ ಬಾವಿಗಳ ವಿಚಾರದಲ್ಲಿ ಈ ಕೋಲ್ಡ್ ವಾರ್ ಅನ್ನೋದು ಇಬ್ಬರು ಮಧ್ಯದಲ್ಲಿ ಭಾರೀ ನಡೀತಾ ಇದೆ. ಫಲಾನುಭವಿಗಳಿಗೆ ಕೊಳವೆ ಬಾವಿ ಮಂಜೂರು ಮಾಡಿಸಿದ್ರು ಬಸನಗೌಡ. ತಮ್ಮ ಅನುಮತಿ ಇಲ್ಲದೆ ಬೇರೆಯವರಿಗೆ ಮಂಜೂರು ಮಾಡಿಸಿರುವಂಥ ಆರೋಪ ಇದೀಗ ಕೇಳಿಬರ್ತಾ ಇರೋದು. ಸಣ್ಣ ನೀರಾವರಿ ಇಲಾಖೆಗೆ ಪತ್ರವನ್ನು ಬರೆದಿದ್ದಾರೆ ಹಂಪನಗೌಡ ಬಾದರ್ಲಿ. ಮಂಜೂರು ಮಾಡಿರುವ ಕೊಳವೆ ಬಾವಿ ರದ್ದುಪಡಿಸಿ ಅಂತ ಇವ್ರು ಒತ್ತಾಯ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಬೀದಿಗೆ ಬಿದ್ದ ಸಿಂಧನೂರು ಬಾದರ್ಲಿ ಕುಟುಂಬದ ಈ ಕೋಲ್ಡ್ ವಾರ್. ಅವ್ರು ಮಾಡಿಸಿದ್ರು ಅಂತ ಇವ್ರಿಗಾಗ್ತಾ ಇಲ್ಲ, ಇವ್ರು ಮಾಡಿಸಿದ್ರು ಅಂತ ಅವ್ರಿಗಾಗ್ತಾ ಇಲ್ಲ. ಖುದ್ದಾಗಿ ಪತ್ರನೇ ಬರೆದುಬಿಟ್ಟಿದ್ದಾರೆ. ಇಲ್ಲ, ಈಗೇನು ನೀವು ಕೊಳವೆ ಬಾವಿ ಮಂಜೂರು ಮಾಡಬೇಕು ಅಂತಿದ್ದೀರೋ ಅದು ಬೇಡ, ಅದನ್ನು ಸ್ಟಾಪ್ ಮಾಡಿ ಅಂತ. ಇದು ಸಮಸ್ಯೆ ಯಾರಿಗಾಗತ್ತೆ ಅಂತಂದರೆ ಆ ಭಾಗದ ಜನಕ್ಕೆ, ಆ ಕ್ಷೇತ್ರದ ಜನಕ್ಕೆ. ಇವ್ರುಗಳ ಮಧ್ಯದಲ್ಲಿ ಪೈಪೋಟಿ, ಒಂದಷ್ಟು ಅನುದಾನ ಬಿಡುಗಡೆ ಆಗಲ್ಲ, ಕಾಮಗಾರಿಗಳು ಆಗಲ್ಲ, ಅಭಿವೃದ್ಧಿ ಕಾರ್ಯಗಳಾಗಲ್ಲ, ಕ್ರೆಡಿಟ್ ವಾರ್ ಇರುತ್ತಲ್ಲ. ಸೊ ಆ ಕಾರಣಕ್ಕಾಗಿ ಅವ್ರು ಮಾಡಿದ್ರು ಅಂತ ಇವ್ರ ಕಲ್ಲಿ ಎಸೆಯೋದು, ಇವ್ರು ಮಾಡಿದ್ರು ಅಂತ ಅವ್ರ ಕಲ್ಲಿ ಎಸೆಯೋದು. ಬಟ್ ಏನು ಹೇಳಿ, ಈ ಎರಡೂ ಕುಟುಂಬಗಳ ನಡುವಿನ ಕೋಲ್ಡ್ ವಾರ್ ಈ ಥರ ಹಾದಿರಂಪ ಬೀದಿರಂಪ ಆಗಿರೋದು ನಿಜವಾಗ್ಲೂ ಕೂಡ ಬೇಸರದ ಸಂಗತಿ. ಈವನ್ ಅಲ್ಲಿನ ಸ್ಥಳೀಯ ಕಾರ್ಯಕರ್ತರು, ಜನರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಿಮ್ಮ ದೊಡ್ಡವ್ರದ್ದು ಹೆಂಗೋ ನಡೆದು ಬಿಡುತ್ತೆ, ಶಾಸಕರದ್ದು, MLCಗಳದ್ದು. ಆದರೆ ಈ ಫಲಾನುಭವಿಗಳಾಗಬೇಕು ಅಂತ ಬಯಸ್ತಾ ಇರೋರಿಗೆ ಅನ್ಯಾಯ ಮಾಡಬೇಡಿ. ಅವ್ರ ಕಡೆಯವರು, ಇವ್ರ ಕಡೆಯವರು, ಅವ್ರ ಕಡೆಯಿಂದ ಆಯಿತು, ಇವ್ರ ಕಡೆಯಿಂದ ಆಯಿತು. ನಿಮ್ಮದೇ ಕ್ಷೇತ್ರ, ನಿಮ್ಮದೇ ಜನರು, ನಿಮ್ಮದೇ ಕಾರ್ಯಕರ್ತರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ, ಅದನ್ನು ಹೊರತುಪಡಿಸಿ ನನಗೆ ಕ್ರೆಡಿಟ್ ಬೇಕು, ನನಗೆ ಕ್ರೆಡಿಟ್ ಬೇಕು, ಅಥವಾ ಮಾಡ್ತಿರೋ ಕೆಲಸನ ಕಲ್ಲ ಹಾಕ್ತೀನಿ ಅಂತ ಹಾಕೋದನ್ನು ಬಿಡಿ ಅಂತ ಅಲ್ಲಿನ ಜನ ಕಿವಿ ಮಾತು ಹೇಳ್ತಾ ಇದ್ದಾರೆ.